ನಮಸ್ಕಾರ, ಗುಡ್ ಮಾರ್ನಿಂಗ್. 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. 30 ನಿಮಿಷ 30 ಸುದ್ದಿಯಲ್ಲಿ ರಾಜ್ಯ, ದೇಶ, ವಿದೇಶದಲ್ಲಿ ಆಗಿರುವಂತಹ ಪ್ರಮುಖ ಬೆಳವಣಿಗೆಗಳ ಸುದ್ದಿಗಳನ್ನು ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ. ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಕಲಬುರಗಿ, ಯಾದಗಿರಿ ಜಿಲ್ಲೆಯಲ್ಲಿ ಚುನಾವಣೆ ರಣಕಹಳೆಯನ್ನು ಮುಳುಗಿಸಿದರು. ಕಲಬುರಗಿಯಲ್ಲಿ ತಾಂಡಾದ 50,000 ಫಲಾನುಭವಿಗಳಿಗೆ ಸೇಡಂ ತಾಲೂಕಿನ ಮಳಖೇಡ ಗ್ರಾಮದಲ್ಲಿ ಹಕ್ಕುಪತ್ರವನ್ನು ನೀಡಿದರು. ಯಾದಗಿರಿಯಲ್ಲಿ ಮಾತನಾಡಿದಂಥ ಮೋದಿ, ಹಿಂದಿನ ಸರ್ಕಾರಗಳಲ್ಲಿ ಹಿಂದುಳಿದ ಜಿಲ್ಲೆಗಳೆಂಬ ಹಣೆಪಟ್ಟಿ ಕಟ್ಟಿದ್ರು. ಆದರೆ ಈಗ ಆ ಹಣೆಪಟ್ಟಿ ಇಲ್ಲವೇ ಇಲ್ಲ. ವಿದ್ಯುತ್, ನೀರಾವರಿ, ರಸ್ತೆ ಅಭಿವೃದ್ಧಿ ಕೆಲಸ ಆಗ್ತಾ ಇದೆ. ಹಿಂದಿನ ಸರ್ಕಾರಗಳು ವೋಟ್ ಬ್ಯಾಂಕ್ ರಾಜಕೀಯಕ್ಕಷ್ಟೇ ಸೀಮಿತವಾಗಿದ್ವು. ನಮ್ಮ ಸರ್ಕಾರ ಕೇವಲ ವೋಟ್ ಬ್ಯಾಂಕ್ ಸರ್ಕಾರ ಅಲ್ಲ ಅಂತ ಹೇಳಿದ್ರು. पहले जो सरकारें थी उसने यादगीर सहित अनेक जिलों को पिछड़ा घोषित कर अपनी जिम्मेदारी से हाथ धो दिए थे. इस क्षेत्र के पीछे रहने का कारण क्या है? यहां का पिछड़ापन कैसे दूर होगा? इस पर पहले की सरकारों ने न सोचने के लिए समय निकाला, मेहनत करना तो दूर की. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಹಕ್ಕುಪತ್ರ ಪಡೆದುಕೊಂಡು ಪ್ರಧಾನಿ ಮೋದಿಗೆ ಆಶೀರ್ವಾದ ಮಾಡಿದಂತ ಮಹಿಳೆ ಮಾತನಾಡಿದ್ದಾರೆ. ಪ್ರಧಾನಿ ಮೋದಿ ಅವರನ್ನ ಹಾಡಿ ಹೋಗಲಿದ್ದಾರೆ. ಏನೋ ಕನಸೋ ಮನಸ್ಸೋ ಏನೋ ಇದು ನಾವು ಎಂತ ಕಂಡಿದ್ದಿಲ್ಲ. ಇದು ಎಂತದಪ್ಪ ನಮಗೆ ಬಂದು ಎಂತ ಭಾಗ್ಯ ಅಂತ ಬಹಳ ಆಶ್ಚರ್ಯ ಆಯ್ತು ಸರ್. ಒಂದು ಕಡೆ ಅಳು ಹೊಂಟಿತ್ತು ಸರ್, ಒಂದು ಕಡೆ ಖುಷಿ ಅನ್ನಿಸ್ತಿತ್ತು. ಹಿಂಗಾಗ್ಲಾಕತ್ತಿತ್ತು, ಬಹಳ ಇದು ಆಯ್ತು. ನೀನೇ ಆಶೀರ್ವಾದ ಅಂತ ಎಲ್ಲರಿಗೂ ಕೊಟ್ಕೊಂಡು ಸರ್, ನಿನ್ನ ಆಶೀರ್ವಾದದಿಂದ ನಾವು ಎಲ್ಲ ಜನ. ಬೆಣ್ಣೆನಗರಿ, ದಾವಣಗೆರೆಯಲ್ಲಿ ಕಾಂಗ್ರೆಸ್ ಬೃಹತ್ ಪ್ರಜಾಧ್ವನಿ ಸಮಾವೇಶ ನಡೆಯಿತು. ಈ ವೇಳೆ ಮಾತನಾಡಿದಂಥ ಮಾಜಿ ಸಚಿವ ಎಚ್ ಆಂಜನೇಯ, ವಲಸೆ ಶಾಸಕರ ಬಗ್ಗೆ ಬಿಕೆ ಹರಿಪ್ರಸಾದ್ ವೇಶ್ಯ ಪದ ಬಳಕೆಯನ್ನು ಸಮರ್ಥಿಸಿಕೊಂಡಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಗೆದ್ದು ಪಕ್ಷಕ್ಕೆ ದ್ರೋಹ ಮಾಡಿ ಹೋಗಿದ್ದಾರೆ. ವಲಸೆ ಶಾಸಕರ ಬಗ್ಗೆ ಹರಿಪ್ರಸಾದ್ ಟೀಕೆ ಸರಿಯಾಗಿದೆ ಅಂತ ಹೇಳಿದ್ರು. ಏನು ಈ ಸರ್ಕಾರ ಇದೆ, ಬೊಮ್ಮಾಯಿ ಅವರ ನೇತೃತ್ವದ ಸರ್ಕಾರ, ಬಿಜೆಪಿ ಸರ್ಕಾರ, ವಾಮ ಮಾರ್ಗದಲ್ಲಿ ಬಂದಿರತಕ್ಕಂಥ ಸರ್ಕಾರ. ನಮ್ಮ ಬಿಕೆ ಹರಿಪ್ರಸಾದ್ ಅವರು ಈ ಯಾರ್ಯಾರು ನಮ್ಮ ಪಾರ್ಟಿಯಲ್ಲಿದ್ರು ಅಥವಾ ಬೇರೆ ಪಾರ್ಟಿಯಲ್ಲಿದ್ರು ಅವ್ರಿಗೆಲ್ಲ ಬೇರೆ 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 ಆಶೆ ಆಮಿಷಗಳನ್ನು ಒಡ್ಡಿ ಇವತ್ತು ಪ್ರಜಾತಂತ್ರಕ್ಕೆ, ಪ್ರಜಾಪ್ರಭುತ್ವಕ್ಕೆ ಮಸಿ ಬೆಳೆಯುವಂತ ದೊಡ್ಡ ಕಳಂಕವನ್ನು ತರುವಂತ ಕೃತ್ಯವನ್ನು ಎಸಗಿದ್ದಾರೆ ಅಂತ 17. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ವಿರುದ್ಧ ಬಿಕೆ ಹರಿಪ್ರಸಾದ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕಟೀಲ್ ಒಬ್ಬ ವಿದೂಷಕ, ಅಭಿವೃದ್ಧಿ ಕಾರ್ಯದ ಬಗ್ಗೆ ಮಾತನಾಡಬೇಡಿ ಅಂತ ಕಟೀಲ್ ಹೇಳ್ತಾರೆ. ಲವ್ ಜಿಹಾದ್ ಬಗ್ಗೆ ಮಾತನಾಡುವಂತೆ ಹೇಳ್ತಾರೆ. ಇಂಥವ್ರನ್ನೆಲ್ಲ ಸಂಸತ್ತಿಗೆ ಆಯ್ಕೆ ಮಾಡಿ ಕಳುಹಿಸಬೇಕಾ ಅಂತ ಕುಟುಕಿದ್ರು. ಪಾರ್ಟಿಯ ಅಧ್ಯಕ್ಷ ವಿದೂಷಕ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಅಧ್ಯಕ್ಷ ಅಲ್ಲ, ಈ ವಿದೂಷಕ ಭಾಷಣ ಮಾಡುವಾಗ ಹೇಳ್ತಾರೆ, ನೀವು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಕರೆ ಕೊಡ್ತಾರೆ, ನೀವ್ಯಾರು ಸಹ ರಸ್ತೆ, ಚರಂಡಿ, ನೀರಿನ ಬಗ್ಗೆ ಮಾತಾಡಬೇಡಿ. ನೀವೇನಿದ್ರು ಲವ್ ಜಿಹಾದ್, ಗರ್ವಾಪ್ಸಿ, ಕಬ್ರಸ್ತಾನ್, ಸಂಶಾನ್ ಇದನ್ನೇ ಮಾತಾಡಿ ಅಂತ ಹೇಳ್ಕೊಡ್ತಕ್ಕಂಥ ಅಧ್ಯಕ್ಷ ಇದ್ರೆ ನಿಮ್ಮ ಮಕ್ಕಳ ಭವಿಷ್ಯ ಏನಾಗೋದು ಅಂತ ಯೋಚನೆ ಮಾಡಿ. ಕಾಂಗ್ರೆಸ್ ಪಕ್ಷ ನಿಮ್ಗೆ ಪೆನ್ನು, ಪೇಪರು, ಶಿಕ್ಷಣ, ಆರೋಗ್ಯದ ಬಗ್ಗೆ ಮಾತಾಡುತ್ತೆ. ಆ ವಿದೂಷಕ ನಳಿನ್ ಕಟೀಲ್ ಮಾತಾಡ್ತಕ್ಕಂಥದ್ದು ನೋಡಿದಾಗ ನಿಮ್ಮ ಮಕ್ಕಳ ಕೈಯಲ್ಲಿ ಪೆನ್ನು, ಪುಸ್ತಕ ಬೇಕಾಗಿಲ್ಲ, ಚಾಕು, ಚೂರಿ, ತಲವಾರ್ ಬೇಕು ಅಂತ ಹೇಳ್ತಕ್ಕಂಥದ್ದು ನೋಡಿದಾಗ ತಾವು ಯೋಚನೆ ಮಾಡಬೇಕಾಗಿದೆ ತಮ್ಮ ಮಕ್ಕಳ ಭವಿಷ್ಯ ಯಾವ ರೀತಿ. ಹಾವೇರಿ ಜಿಲ್ಲೆಯ ಕಾಂಗ್ರೆಸ್ ಪ್ರಜಾಧ್ವನಿ ಸಮಾವೇಶ ನಡೆಯಿತು. ಸಮಾವೇಶದಲ್ಲಿ ಮಾತನಾಡಿದಂಥ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, 2 ತಿಂಗಳು ಆದ ಬಳಿಕ ಬೊಮ್ಮಾಯಿ ಮಾಜಿ ಸಿಎಂ ಆಗ್ತಾರೆ. 2 ತಿಂಗಳು ಆದ ಬಳಿಕ ಈ ಸ್ಟೇಜ್ ಮೇಲೆ ಕುಳಿತಿದ್ದಾರಲ್ಲ ಅಂತ ಸಿದ್ದರಾಮಯ್ಯನವರನ್ನ ತೋರಿಸಿ ಅವರು ಮುಖ್ಯಮಂತ್ರಿಗಳಾಗ್ತಾರೆ ಅಂತ ಹೇಳಿದರು. ಡಿಕೆಶಿ ಮಾತಿಗೆ ಸಿದ್ದರಾಮಯ್ಯ ಹಾಗೂ ಇತರ ನಾಯಕರು ನಸುನಕ್ಕರು. ಪ್ರತಿ ಕುಟುಂಬಕ್ಕೆ ತಿಂಗಳಿಗೆ 2,000 ಅಂತೇಳಿ ವರ್ಷಕ್ಕೆ 24,000 ಕೊಡ್ತೀವಿ ಅಂತ ಹೇಳಿದ ಮೇಲೆ ನೀವು ಮುಂದಿನ ಬಜೆಟ್ ನಲ್ಲಿ ಏನೋ ಕೊಡ್ತಾರಂತೆ. ಮುಂದಿನ ಬಜೆಟ್ ನಲ್ಲಿ ಯಾವ ಬಜೆಟ್ ನಲ್ಲಿ ನಿಮ್ಮ ಚೇರು ಖಾಲಿ ಆಗ್ತಾರಂತ ಬಜೆಟ್ ನಲ್ಲಿ ಕೊಡ್ತೀರನ್ರಿ. 2 ತಿಂಗಳು ಮಾತ್ರ ನಿಮ್ ಸರ್ಕಾರ. 2 ತಿಂಗಳು ಆದ್ಮೇಲೆ ನೀವು ಮಾಜಿ ಮುಖ್ಯಮಂತ್ರಿಗಳು. 2 ತಿಂಗಳು ಆದ್ಮೇಲೆ ಸ್ಟೇಜ್ ಮೇಲೆ ಕೂತಿರೋದು ಸರ್ಕಾರ. ಇವರೆಲ್ಲ
ಇನ್ನು ಕಾಂಗ್ರೆಸ್ಗೆ ಸೇರ್ಲಿಕ್ಕೆ ಬಿಜೆಪಿ ನಾಯಕರು ತುದಿಗಾಲಿನಲ್ಲಿ ನಿಂತಿದ್ದಾರೆ. ನಿಮ್ಮ ಜಿಲ್ಲೆಯ ಎಂಎಲ್ಎಗಳೇ ಕಾಂಗ್ರೆಸ್ ಸೇರೋಕೆ ಬರ್ತಾ ಇದ್ದಾರೆ. ನಾನು ಆದಷ್ಟು ಬೇಗ ಪಟ್ಟಿ ಬಿಡುಗಡೆ ಮಾಡ್ತೇನೆ ಅಂತ ಡಿಕೆಶಿ ಹೇಳಿದ್ರು. ಇನ್ನು ಸಿದ್ದರಾಮಯ್ಯ ಮಾತನಾಡಿದ್ದು ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು. ಒಟ್ಟು 17 ಶಾಸಕರಿಗೆ 1,000 ಕೋಟಿ ಕೊಟ್ಟು ಬಿಜೆಪಿಯವರು ಖರೀದಿ ಮಾಡಿದ್ದಾರೆ ಅಂತ ಸಿದ್ದು ಗುಡುಗಿದ್ರು. ನಿಮ್ಮ ಮಾಜಿ ಶಾಸಕರು ಹಿರೇಕೆರೂರು ಎಂಎಲ್ಎ ತಟ್ಟರೆಡ್ಡಿ ಅವರು ಬೊಮ್ಮಾಯಿ ಪಲ್ಗೇಟು ಇನ್ನು ಎಷ್ಟು ಜನ ನಿಮ್ ಕಾಂಗ್ರೆಸ್ ಸೇರಕ್ಕೆ ರೆಡಿ ಆಗಿದ್ದಾರೆ ಗೊತ್ತಾ? ನಿಮ್ ಜಿಲ್ಲೆಯಲ್ಲಿ ಎಂಎಲ್ಎಗಳೇ ರೆಡಿ ಆಗಿದ್ದಾರೆ. ನನ್ನ ಹತ್ರ ಸ್ವಲ್ಪ ಜಾಗ ಇಲ್ಲ, ಕುರ್ಚಿ ಇಲ್ಲ, ಸ್ವಲ್ಪ ತಡಿಯಪ್ಪ ಅಂತ ಹೇಳಿ ಸ್ವಲ್ಪ ನನ್ನ ಹತ್ರ ನಿಲ್ಲಿಸಿದ್ದೀನಿ. ಆಮೇಲೆ ಬೇಕಿದ್ದು ಪಟ್ಟಿ ಬಿಡುಗಡೆ ಮಾಡ್ತೀನಿ. ಯಡಿಯೂರಪ್ಪ ಮತ್ತು ಇತರ ಬಿಜೆಪಿಯವರು ಅನೈತಿಕ ರಾಜಕಾರಣವನ್ನು ಪ್ರಾರಂಭ ಮಾಡಿದ್ರು. ಎಂಎಲ್ಎಗಳನ್ನ ಕೋಟ್ಯಾಂತರ ರೂಪಾಯಿಯನ್ನು ಕೊಟ್ಟು ಕೊಂಡುಕೊಂಡು ನಮ್ಮ ಪಕ್ಷದಿಂದ 14 ಜನ ಎಂಎಲ್ಎಗಳು, ನಿಮ್ಮ ಜಿಲ್ಲೆಯವರು ಕೂಡ ಒಬ್ರು ಹೋದ್ರು, ಹಿರೇಕೆರೂರು ಎಂಎಲ್ಎ. ಒಟ್ಟು ವಿಜಯಪುರದಲ್ಲಿ ಜೆಡಿಎಸ್ನ ಪಂಚರತ್ನ ರಥಯಾತ್ರೆ ನಡೀತಾ ಇದೆ. ಹೂವಿನ ಹಿಪ್ಪರಗಿ ತಲುಪಿದೆ ಪಂಚರತ್ನ ಯಾತ್ರೆ. ವಿಜಯಪುರ ಜಿಲ್ಲೆ ದೇವರ ಹಿಪ್ಪರಗಿ ಮತಕ್ಷೇತ್ರದ ಹೂವಿನ ಹಿಪ್ಪರಗಿ ಗ್ರಾಮದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ವಾಸ್ತವ್ಯವನ್ನು ಹೂಡಲಿದ್ದು ಸಾವಿರಾರು ಜನರು ಮಧ್ಯರಾತ್ರಿಯಲ್ಲೂ ಕೂಡ ಕುಮಾರಸ್ವಾಮಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ರಮೇಶ್ ಜಾರಕಿಹೊಳಿ ಅವರಿಗೆ ಜೆಡಿಎಸ್ನಿಂದ ಯಾರು ಆಹ್ವಾನ ಕೊಟ್ಟಿದ್ದಾರೆ ಅನ್ನೋದು ನನಗಂತೂ ಗೊತ್ತಿಲ್ಲ. ಒಂದೋ ನಾನು ಆಹ್ವಾನಿಸಬೇಕು, ಇಲ್ಲ ಇಬ್ರಾಹಿಂ ಅವರು ಆಹ್ವಾನಿಸಬೇಕು. ಆದರೆ ಇಬ್ಬರೂ ಆಹ್ವಾನಿಸಿಲ್ಲ ಎಂದು ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿದ್ದಾರೆ. ಯಾರು ಭೇಟಿ ಮಾಡಿದ್ದಾರೆ ಅಂತವರಿಗೆ ಯಾರು ಕೊಟ್ಟಿದ್ದಾರೆ? ನಾನು ಕೊಡಬೇಕಿಲ್ಲ, ಇಬ್ರಾಹಿಂ ಅವರು ಕೊಡಬೇಕು. ನಾವಿಬ್ಬರು ಯಾರಾದರೂ ಕೊಡಬೇಕು. ನಾನಂತೂ ಕೊಟ್ಟಿಲ್ಲ. ಇಬ್ರಾಹಿಂ ಅವರು ನನಗಿರೋ ಮಾಹಿತಿ ಪ್ರಕಾರ ಅವರೇನು ಕೊಟ್ಟಿಲ್ಲ. ಅದರ ಅವಶ್ಯಕತೆ ಇಲ್ಲ. ನಾವು ಯಾರನ್ನು ತಗೋಬೇಕು ಅನ್ನೋದು ಪಕ್ಷದ ಒಂದು ಆಂತರಿಕ ಒಂದು ಸಭೆಯಲ್ಲಿ ತೀರ್ಮಾನಕ್ಕೆ ಬರ್ತದೆ. ಕೋಲಾರ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ನೇತೃತ್ವದಲ್ಲಿ ವಿಜಯ ಸಂಕಲ್ಪ ಅಭಿಯಾನ ಕಾರ್ಯಕ್ರಮ ನಡೆಯಿತು. ಕೋಲಾರದಲ್ಲಿ ಬಿಜೆಪಿ ಪಕ್ಷ ಸಂಘಟನೆ ಮತ್ತಷ್ಟು ಬಲಗೊಳಿಸುವಂತ ನಿಟ್ಟಿನಲ್ಲಿ ಕುಂಬಾರಹಳ್ಳಿಯ ರತ್ನ ಕನ್ವೆನ್ಷನ್ ಹಾಲ್ನಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಮುನಿರತ್ನ, ಸಂಸದ ಮುನಿಸ್ವಾಮಿ, ಜಿಲ್ಲಾಧ್ಯಕ್ಷ ವೇಣುಗೋಪಾಲ, ಛಲವಾದಿ ನಾರಾಯಣ ಸ್ವಾಮಿ ಸೇರಿದಂತೆ ಸಾವಿರಾರು ಕಾರ್ಯಕರ್ತರು ಭಾಗವಹಿಸಿದರು. ಈ ವೇಳೆ ಮಾತನಾಡಿದಂಥ ಬಿಎಲ್ ಸಂತೋಷ್, ಪ್ರತಿ ಲೋಕಸಭೆ ಚುನಾವಣೆಯಲ್ಲಿಯೂ ಕೂಡ ಜನರು ಅತಿ ಹೆಚ್ಚು ಮತಗಳನ್ನು ಬಿಜೆಪಿ ಪಕ್ಷಕ್ಕೆ ನೀಡುತ್ತಾ ಬಂದಿದ್ದಾರೆ. ಆದರೆ ವಿಧಾನಸಭೆ ಚುನಾವಣೆಯಲ್ಲಿ ಪಕ್ಷಕ್ಕೆ ನಿರೀಕ್ಷಿತ ಮಟ್ಟದಲ್ಲಿ ಮತಗಳು ಬರ್ತಾ ಇಲ್ಲ. ಆದರೆ ಈ ಬಾರಿ ಕೋಲಾರ ಜಿಲ್ಲೆಯಲ್ಲಿ 3 ರಿಂದ 4 ಕ್ಷೇತ್ರವನ್ನು ಬಿಜೆಪಿ ಗೆಲ್ಲುವ ಅವಕಾಶ ಇದೆ. ಎಲ್ಲರೂ ತಳಮಟ್ಟದಲ್ಲಿ ಪಕ್ಷದ ಸಂಘಟನೆಯಲ್ಲಿ ತೊಡಗಿಸಿಕೊಳ್ಳಿ ಅಂತ ಕರೆ ನೀಡಿದರು. ಬೆಂಗಳೂರಿನ ಸಿವಿ ರಾಮನಗರ ಶಾಸಕ ಎಸ್ ರಘು ಕ್ಷೇತ್ರದ ಅಭಿವೃದ್ಧಿ ಕಡೆಗಣಿಸಿ ಮತದಾರ ಓಲೈಕೆಗೆ ಕುಕ್ಕರ್ ಹಂಚ್ತಾ ಇದ್ದಾರೆ ಅಂತ ಆಪ್ ಆರೋಪವನ್ನು ಮಾಡಿದೆ. ಈ ಬಗ್ಗೆ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ಅಂತ ಆಪ್ ಬೆಂಗಳೂರಿನ ಅಧ್ಯಕ್ಷ ಮೋಹನ್ ದಾಸರಿ ಕಿಡಿಕಾರಿದರು. ಶಾಸಕ ಎಸ್ ರಘು ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸವನ್ನು ಮಾಡಿದರೆ ಅವರಿಗೆ ಈ ಸ್ಥಿತಿ ಬರ್ತಾ ಇರಲಿಲ್ಲ ಅಂತ ವಾಗ್ದಾಳಿಯನ್ನು ನಡೆಸಿದರು. ಮಾಜಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕಾಂಗ್ರೆಸ್ನವರು ಪ್ರತಿ ಮನೆಗೆ 2,000 ರೂಪಾಯಿ ಕೊಡ್ತೇವೆ ಅಂತ ಸುಳ್ಳು ಸುದ್ದಿ ಹಬ್ಬಿಸಿದ್ದಾರೆ. ವರ್ಷಕ್ಕೆ ಸುಮಾರು 48,000 ಕೋಟಿ ಆಗುತ್ತೆ. ನಮ್ಮ ಬಜೆಟ್ 2.5 ಲಕ್ಷ ಕೋಟಿ ರೂಪಾಯಿ. ಪ್ರತಿ ಮನೆಗೆ 2,000 ಎಲ್ಲಿಂದ ತಂದು ಕೊಡ್ತಾರೆ? ಸಿದ್ದರಾಮಯ್ಯನವರು ಆರ್ಥಿಕ ತಜ್ಞ ಅಂತ ಹೇಳ್ಕೊಳ್ತಾರೆ. ಈ ಸುಳ್ಳು ಭರವಸೆಗಳನ್ನು ಕೊಡೋದನ್ನ ನಿಲ್ಲಿಸಲಿ ಅಂತ ಹೇಳಿದರು. 4,000 ಕೋಟಿ ರೂಪಾಯಿ 12 ತಿಂಗಳಿಗೆ ಎಷ್ಟು ಬೇಕು? 48,000 ಕೋಟಿ ರೂಪಾಯಿ. ನಮ್ಮ ಬಜೆಟ್ ಗಾತ್ರ ಏನು? 2.5 ಲಕ್ಷ ಕೋಟಿ. ಅಂದ್ರೆ ನೀವು 50,000 ಕೋಟಿ ರೂಪಾಯಿಗಳನ್ನ ಮಹಿಳೆಯರಿಗೆ ತಿಂಗಳಿಗೆ ಕೊಡ್ತೀನಿ ಅಂತ ಹೇಳಿದ್ದೀರಲ್ಲ, ಇದು ಕೊಡ್ಲಿಕ್ಕೆ ಸಾಧ್ಯ? ಇನ್ನು ಸಿದ್ದರಾಮಯ್ಯನವರ ವಿರುದ್ಧ ಚಿಕ್ಕಮಗಳೂರಿನಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ರಾಹುಲ್ ಗಾಂಧಿಗೆ ತಿಳುವಳಿಕೆ ಇಲ್ಲ, ಏನೇನೋ ಮಾತನಾಡ್ತಾರೆ. ಸಿದ್ದರಾಮಯ್ಯನವರೇ ನೀವು ಏಕೆ ಅವರ ಥರ ಮಾತನಾಡ್ತೀರಾ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ. ಈ ರೀತಿ ಒಂದು ಮನ ಬಂದಂತೆ ಮಾತನಾಡೋಕ್ಕಿಂತ ಮೊದಲು ದೇಶ ಮತ್ತು ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ಪರಿಸ್ಥಿತಿ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಅತ್ಯಂತ ಹೀನಾಯವಾದ ಸ್ಥಿತಿಯೊಳಗಿದ್ದಾರೆ. ನಾನು ಅವ್ರಿಗೆ ಹೇಳಲಿಕ್ಕೆ ಇಚ್ಛೆ ಪಡೋದು, ನೀವು ರಾಹುಲ್ ಗಾಂಧಿ ಜೊತೆ ಮಾತಾಡಬೇಡ್ರಿ. ನೀವು 10 ವರ್ಷಗಳ ಕಾಲ 10-11 ಬಜೆಟ್ ಮಂಡಿಸಿದ್ದೀರಿ ಅಂತ ಹೇಳಿದಿರಿ.
5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿದ್ದೀರಿ, ಉಪಮುಖ್ಯಮಂತ್ರಿಯಾಗಿದ್ದೀರಿ. ಮೈಸೂರಿನ ಒಡನಾಡಿ ಸೇವಾ ಸಂಸ್ಥೆಗೆ ಮುರುಘಾ ಮಠದ ಮಾಜಿ ಆಡಳಿತಾಧಿಕಾರಿ ಬಸವರಾಜನ್ ದಂಪತಿ ಭೇಟಿಯನ್ನು ನೀಡಿದರು. ಈ ವೇಳೆ ಮಾತನಾಡಿದಂಥ ಬಸವರಾಜನ್, ಬೇರೆ ಕಾರ್ಯಕ್ರಮದ ನಿಮಿತ್ತ ಮೈಸೂರಿಗೆ ಬಂದಿದ್ದೆ, ಒಡನಾಡಿ ಮುಖ್ಯಸ್ಥರನ್ನ ನೋಡಿ ಮಾತನಾಡಿಸಲಿಕ್ಕೆ ಬಂದೆ ಅಷ್ಟೇ. ಮುರುಘಾ ಮಠದ ಸಂತ್ರಸ್ತ ಮಕ್ಕಳನ್ನು ಇಲ್ಲಿಗೆ ಕಳುಹಿಸಿದ್ದು ನಾನೇ ಅಂತ ಹೇಳಿದರು. ನಾನು ನಮ್ಮ ಮಲ್ಲಾಡಿಹಳ್ಳಿ ಸಂಸ್ಥೆಯ ಕಾಲೇಜ್ ಜೂನಿಯರ್ ಕಾಲೇಜ್ ಇದೆ ಕುವೆಂಪು ನಗರದಲ್ಲಿ, ಆ ಕಾಲೇಜಿನ ವಾರ್ಷಿಕೋತ್ಸವಕ್ಕೆ ಬಂದಿದ್ದೆ. ಆ ಕಾರ್ಯಕ್ರಮಕ್ಕೆ ನಮ್ಮ ಒಡನಾಡಿ ಸಂಸ್ಥೆಯ ಮುಖ್ಯಸ್ಥರಾದಂಥ ಸ್ಟ್ಯಾನ್ಲಿ ಮತ್ತು ಪರಶುವರು ಬಂದಿದ್ದರು. ಹಾಗೆಯೇ ನಮ್ಮ ಒಡನಾಡಿ ಸಂಸ್ಥೆಗೆ ಭೇಟಿ ಕೊಟ್ಟು ಹೋಗಿ ಅನ್ನೋ ಒಂದು ಮಾತನ್ನು ಹೇಳಿದರು. ಕಳಿಸಿದ್ದೆಲ್ಲ ಬಂದು ಬಿಟ್ಟೋಗಿದ್ದೆ. ಅದನ್ನು ಹೇಳಿ. ಇನ್ನು ನಟ ಚೇತನ್ ಸಹ ಒಡನಾಡಿ ಸಂಸ್ಥೆಗೆ ಭೇಟಿಯನ್ನು ನೀಡಿದ್ರು. ಈ ವೇಳೆ ಚೇತನ್ ಒಡನಾಡಿ ಸಂಸ್ಥೆ ಮುಖ್ಯಸ್ಥರು ಹಾಗೂ ಸ್ಯಾಂಟ್ರೋ ರವಿ ಪತ್ನಿ ಜೊತೆ ಮಾತುಕತೆಯನ್ನು ನಡೆಸಿದರು. ಒಡನಾಡಿ ಸಂಸ್ಥೆ 32 ವರ್ಷಗಳಿಂದ ಅನ್ಯಾಯದ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದೆ, ಬಲಹೀನರ ಪರ ನಿಂತು ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡಿದ್ದಾರೆ ಅಂತ ಚೇತನ್ ಹೇಳಿದರು. ಈ ಹುಡುಗಿಯರಿಗೆ ಆಗಿರೋ ಅನ್ಯಾಯ ಅಂದರೆ ಅದು ಈ ತನಿಖೆ ಆಗಬೇಕು, ಬಟ್ ಅವ್ರಿಗೆ ಅವರ ಧ್ವನಿನೂ ನಾವು ಕೇಳಿಸ್ಕೋಬೇಕು. ಅದನ್ನು ಈ ಒಡನಾಡಿ ಸಂಸ್ಥೆ ಅದನ್ನು ಕಾರ್ಯರೂಪಕ್ಕೆ ತರಕ್ಕೆ ಎಲ್ಲ ಪ್ರಯತ್ನ ಮಾಡಿದ್ದಾರೆ. ಅದಕ್ಕೆ ನನಗೆ ಬಹಳ ಗೌರವ ಇದೆ. ಇಂಥ ಸಂಸ್ಥೆಗಳು ಇನ್ನು ಕರ್ನಾಟಕದಲ್ಲಿ ಹೆಚ್ಚು ಬೆಳಿಬೇಕು. ಅದನ್ನು ಕೂಡ ನಾನು ಸ್ಯಾಂಟ್ರೋ ರವಿ ವಿರುದ್ಧ ಏನೇ ಆರೋಪ ಇದ್ರೂ ಕೂಡ ಮಾಹಿತಿ ಕೊಡಲಿ, ನಾವು ಎಲ್ಲವನ್ನೂ ಕೂಡ ತನಿಖೆ ಮಾಡುವಂತೆ ಸೂಚಿಸಿದ್ದೇವೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಹೇಳಿದರು. ವಿರೋಧ ಪಕ್ಷದವರು ಟೀಕೆಗಳಿಗೆ ತಲೆ ಕೆಡಿಸಿಕೊಳ್ಳೋದಿಲ್ಲ, ತನಿಖೆ ಸರಿಯಾದ ರೀತಿಯಲ್ಲಿ ನಡೀತಾ ಇದ್ದು ಶಿಕ್ಷೆ ಆಗಲಿದೆ ಅಂತ ಹೇಳಿದರು. ಏನೇನು ರಿಲೀಸ್ ಆಗಿದೆ, ಏನೇನು ಮಾಹಿತಿ ಇದೆ, ಯಾರ್ಯಾರ ಹತ್ರ ಮಾಹಿತಿ ಇದೆ, ದಯವಿಟ್ಟು ಕೊಟ್ಟರೆ ಎಲ್ಲವನ್ನೂ ಅಮೂಲಾಗ್ರವಾಗಿ ಪರಿಶೀಲನೆ ಮಾಡಲಿಕ್ಕೆ ಹೇಳಿದ್ದೇವೆ. ಆರಂಭದಲ್ಲಿ ಅವರು ಕೊಟ್ಟಂಥ ಕಂಪ್ಲೇಂಟ್ ಆಧಾರದ ಮೇಲೆ ಮುಂದುವರಿತಾರೆ. ಐಒ ಎಲ್ಲ ರೀತಿಯಿಂದ ತನಿಖೆ ನಡೆಸ್ತಾರೆ. ಈಗ ಐಒಗೆ ಬೆಂಗಳೂರಿನಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರ ಪ್ರತಿಭಟನೆ 3ನೇ ದಿನಕ್ಕೆ ಕಾಲಿಟ್ಟಿದೆ. ಕಳೆದ 3 ದಿನಗಳಿಂದ ಫ್ರೀಡಂ ಪಾರ್ಕ್ನಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರ ಅಹೋರಾತ್ರಿ ಧರಣಿ ಮುಂದುವರೆದಿದೆ. ಕನಿಷ್ಠ ವೇತನ, ನೌಕರಿ ಕಾಯಂ, ಗ್ರಾಚ್ಯುಟಿ, ಎನ್ಇಪಿಯಲ್ಲಿ ಬದಲಾವಣೆಗೆ ಒತ್ತಾಯಿಸಿ ಕಾರ್ಯಕರ್ತೆಯರು ಚಳಿಯನ್ನೂ ಕೂಡ ಲೆಕ್ಕಿಸದೆ ಪ್ರತಿಭಟನೆಯನ್ನ ಮುಂದುವರೆಸಿದ್ದಾರೆ. ಸಚಿವರು ಬಂದು ಸಮಸ್ಯೆಯನ್ನು ಬಗೆಹರಿಸುವಂತ ತನಕ ಸ್ಥಳ ಬಿಟ್ಟು ಹೋಗೋದಿಲ್ಲ ಅಂತ ಪಟ್ಟಣ ಹಿಡಿದಿದ್ದಾರೆ. ಇನ್ನೊಂದು ಕಡೆ ಫ್ರೀಡಂ ಪಾರ್ಕ್ನಲ್ಲಿ ಮೂಲಭೂತ ಸೌಲಭ್ಯಗಳು ಇಲ್ಲ, ಚಳಿ ಲೆಕ್ಕಿಸದೆ ಇಲ್ಲಿ ಮಲಗಿದ್ದೇವೆ, ನೀರಿನ ವ್ಯವಸ್ಥೆ, ಶೌಚಾಲಯ ವ್ಯವಸ್ಥೆ ಕೂಡ ಇಲ್ಲ. 6ರಿಂದ 7 ಸಾವಿರ ಮಹಿಳೆಯರ ಗತಿ ಏನು ಅಂತ ಅಂಗನವಾಡಿ ಕಾರ್ಯಕರ್ತರು ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಚಿತ್ರದುರ್ಗದ ಚಳ್ಳಕೆರೆಯಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಈ ವೇಳೆ ಕಾಂಗ್ರೆಸ್ನ ಶಾಸಕ ಹಾಗೂ ತಹಶೀಲ್ದಾರ್ ನಡುವೆ ಜಟಾಪಟಿ ನಡೆಯಿತು. ನನ್ನ ಟಾರ್ಗೆಟ್ ಮಾಡ್ತೀರಾ ಅಂತ ಸಭೆಯಿಂದ ಅರ್ಧಕ್ಕೆ ತಹಶೀಲ್ದಾರ್ ರಘುಮೂರ್ತಿ ಎದ್ದು ಹೊರಟು ಹೋದರು. ಸರ್ಕಾರಿ ವಾಹನ ದುರ್ಬಳಕೆ ಹಾಗೂ ಖಾಸಗಿ ಸಂಘ ಸಂಸ್ಥೆಗಳಿಗೆ ಜಮೀನು ಮಂಜೂರು ಬಗ್ಗೆ ಇಬ್ಬರ ನಡುವೆ ವಾಗ್ವಾದ ನಡೆಯಿತು. ಕರಾವಳಿಯಲ್ಲಿ ವ್ಯಾಪಾರಿ ಧರ್ಮ ದಂಗಲ್ ಮುಂದುವರೆದಿದೆ. ಮಂಗಳೂರಿನ ಕದ್ರಿ ಮಂಜುನಾಥ ಸ್ವಾಮಿ ದೇವಸ್ಥಾನದ ಮುಂದೆ ವ್ಯಾಪಾರ ನಿಷೇಧದ ಬ್ಯಾನರ್ ಹಾಕಲಾಗಿದೆ. ಜಾತ್ರಾ ಮಹೋತ್ಸವಕ್ಕೆ ಹಿಂದೂಯೇತರ ವ್ಯಾಪಾರಕ್ಕೆ ನಿಷೇಧವನ್ನು ಹೇರಲಾಗಿದೆ ಅಂತ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಬ್ಯಾನರ್ ಅಳವಡಿಸಿದೆ. ಜೊತೆಗೆ ಬ್ಯಾನರ್ನಲ್ಲಿ ಕುಕ್ಕರ್ ಬಾಂಬ್ ಸ್ಫೋಟದ ಆರೋಪಿ ಶಾರಿಕ್ನ ಹೆಸರನ್ನು ಉಲ್ಲೇಖಿಸಲಾಗಿದೆ. ಇಲಾಖೆಯ ಕಾನೂನು ಪ್ರಕಾರವಾಗಿ ನಮಗೆ ಇಲ್ಲಿ ದೇವಸ್ಥಾನದ ವಠಾರದಲ್ಲಿ ಹಿಂದೂಯೇತರರಿಗೆ ವ್ಯಾಪಾರ ವಹಿವಾಟಿಗೆ ಅವಕಾಶ ಇಲ್ಲ. ಸೊ ಆ ಕಾನೂನಿನ ಪ್ರಕಾರವಾಗಿ ಇಲ್ಲಿ ನಾವು ಆ ರೀತಿಯ ಬ್ಯಾನರ್ಗಳನ್ನು ಹಾಕಿದ್ದೇವೆ. ಅಷ್ಟೇ ಅಲ್ಲದೆ ಏನು ಶಾಕಿರ್ ಅನ್ನುವಂಥವನು ಕುಕ್ಕರ್ ಬಾಂಬ್ನ ಮೂಲಕ ಏನು ಬಾಂಬ್ ಸ್ಫೋಟದ ಸಂಚನ್ನು ನಡೆಸಿದ, ಅವನು ಕದ್ರಿ ದೇವಸ್ಥಾನವನ್ನು ಗುರಿಯಾಗಿಟ್ಟುಕೊಂಡದ್ದು ನಮಗೆ ನೇರವಾಗಿ ಗೊತ್ತಿದೆ. ಅಪ್ಪ ಅಮ್ಮ ಇರಲಿಲ್ಲ, ಅಜ್ಜಿನೂ ಕೂಡ ತೀರಿ ಹೋಗಿದ್ರು. ಅನಾಥ ಭಾವನೆಗೆ ಅಂಜಿ 3 ಸಹೋದರಿಯರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಈ ಹೃದಯ ವಿದ್ರಾವಕ ಘಟನೆ ತುಮಕೂರಿನ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಬರಕನಹಾಲ್ ತಾಂಡ್ಯದ ಮನೆಯಲ್ಲಿ ನಡೆದಿದೆ. 24 ವರ್ಷದ ರಂಜಿತಾ, 21 ವರ್ಷದ ಬಿಂದು, 18 ವರ್ಷದ ಚಂದನ ಮೃತ ಸಹೋದರಿಯರು. ತಂದೆ ತಾಯಿ ಇಲ್ಲದ ಸಹೋದರಿಯರಿಗೆ ಅಜ್ಜಿ ಆಸರೆಯಾಗಿದ್ರು. ಅಜ್ಜಿನೂ ಇತ್ತೀಚೆಗೆ ತೀರಿ ಹೋಗಿದ್ರು. ಅನಾಥರಾಗಿ ಹೋದ್ವಿ ಅನ್ನುವಂಥ ಭಾವನೆಯಲ್ಲಿ ಸಹೋದರಿಯರು ಪ್ರತಿದಿನ ಚಿಂತೆಗೆ ಬಿದ್ದಿದ್ರು. 9 ದಿನಗಳ ಹಿಂದೆ ಮನೆಯಲ್ಲೇ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಶವ ಕೊಳೆತು ವಾಸನೆ ಬಂದಾಗ ಅಕ್ಕಪಕ್ಕದ ಜನ ಹೋಗಿ ನೋಡಿದಾಗ ಘಟನೆ ಬೆಳಕಿಗೆ ಬಂದಿದೆ. ಉಳಿಯಾರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.
ವಿಜಯಪುರ ನಗರದಲ್ಲಿ ಯುವತಿ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿರುವಂತಹ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ. ಕಳೆದ ಜನವರಿ 17ರಂದು ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ನಿಂತಿದ್ದಂಥ ಯುವತಿಯನ್ನ ಉಸಲಾಯಿಸಿ 3 ಯುವಕರು ಕರೆದುಕೊಂಡು ಹೋಗಿದ್ದಾರಂತೆ. ನಿರ್ಜನ ಪ್ರದೇಶದಲ್ಲಿ ಓರ್ವ ಯುವಕ ಲೈಂಗಿಕ ದೌರ್ಜನ್ಯವನ್ನು ನಡೆಸಿದ್ದಾನೆ. ಬಳಿಕ ಯುವತಿಯನ್ನ ಬಿಟ್ಟು ಯುವಕರು ಪರಾರಿಯಾಗಿದ್ದಾರೆ. ಈ ಕುರಿತು ವಿಜಯಪುರ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಿಧಾನಸಭೆ ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ಕುಂದಾನಗರಿ ಬೆಳಗಾವಿಯಲ್ಲಿ ರಾಜಕೀಯ ನಾಯಕರು ಮತದಾರರನ್ನ ಸೆಳೆಯಲಿಕ್ಕೆ ನಾನಾ ಕಸರತ್ತುಗಳನ್ನು ನಡೆಸ್ತಾ ಇದ್ದಾರೆ. ಕೆಲವರು ಉಡುಗೊರೆ ಕೊಟ್ಟು ಮತದಾರರನ್ನ ಸೆಳೆಯಲಿಕ್ಕೆ ಯತ್ನಿಸಿದರೆ, ಇನ್ನು ಕೆಲವರು ಕ್ರೀಡೆಗಳನ್ನು ಆಯೋಜನೆ ಮಾಡುವ ಮೂಲಕ ಮತದಾರರನ್ನ ಸೆಳೆಯಲಿಕ್ಕೆ ಯತ್ನವನ್ನು ಮಾಡ್ತಿದ್ದಾರೆ. ಸಚಿವೆ ಶಶಿಕಲಾ ಜೊಲ್ಲೆ ನಿಪಾಣಿಯಾದ ಪಟ್ಟಣದ ಮುನ್ಸಿಪಾಲ್ ಗ್ರೌಂಡ್ನಲ್ಲಿ ಅಂತಾರಾಜ್ಯ ಮಟ್ಟದ ಎ ಗ್ರೇಡ್ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದರು. ಜಮ್ಮು ಕಾಶ್ಮೀರ, ಪಂಜಾಬ್, ಮಹಾರಾಷ್ಟ್ರ ಸೇರಿದಂತೆ ಹಲವು ರಾಜ್ಯಗಳಿಂದ 40ಕ್ಕೂ ಹೆಚ್ಚು ತಂಡಗಳು ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ದವು. विश्व शांति मुंबई बहुत ही कड़ा मुकाबला इन दोनों टीमों के बीच ग्राउंड क्रमांक 1 के ऊपर कर्नाटक स्टेट यंगस्टर कर्नाटक छत्तीसगढ़ टीकेआर कॉलेज ಹತ್ರ ಇರಲಿ ದೂರ ಇರಲಿ ಜೊಲ್ಲೆ ಗ್ರೂಪು ಒಂದಿಲ್ಲ ಒಂದು ಕಾರ್ಯಕ್ರಮ ಮಾಡ್ತಾನೆ ಇರ್ತದೆ. ಯಾಕಂದರೆ ರಾಜ್ಯ ಮಟ್ಟದಲ್ಲಿ ಖೇಲೋ ಇಂಡಿಯಾದಲ್ಲಿ ನಾವು ಕುಸ್ತಿ ಪಂದ್ಯಾವಳಿಗಳನ್ನು ಮಾಡಿದ್ವಿ, ಕುಂಟಾಟ ಅಂದರೆ ಲಂಗಡಿ ಅಂತ ಹೇಳ್ತಾರೆ ಅದನ್ನು ಮಾಡಿದ್ವಿ. ಅದೇ ರೀತಿ ನಮ್ಮ ಸಂಸ್ಕೃತಿಯನ್ನು ಕೂಡ ನಮ್ಮ ಮಕ್ಕಳಿಗೆ ತೋರಿಸ್ಬೇಕು ಅಂತೇಳಿ ಕಿತ್ತೂರು ರಾಣಿ ಚೆನ್ನಮ್ಮ ನಾಟಕನೂ ಕೂಡ ಮಾಡ್ತಾ ಇದ್ದೀವಿ. ಕೋಲಾರದಲ್ಲಿ ಕಲ್ಲಂಗಡಿ ಬೆಳೆದಂಥ ರೈತನಿಗೆ ನಿರಾಸೆ ಉಂಟಾಗಿದೆ. ಕಮ್ಮಸಂದ್ರ ಗ್ರಾಮದ ವೆಂಕಟರಾಮೇಗೌಡ ಕಲ್ಲಂಗಡಿ ಹಣ್ಣನ್ನು ಬೆಳೆದು ಕೈ ಸುಟ್ಟುಕೊಂಡಿದ್ದಾನೆ. ಸುಮಾರು 3 ಎಕರೆಯಲ್ಲಿ ಯುನೈಟೆಡ್ ಜಿನೆಟಿಕ್ ಕಂಪನಿಯ ಬೀಜ ಖರೀದಿಸಿ ಕಲ್ಲಂಗಡಿ ಹಣ್ಣನ್ನು ಬೆಳೆದಿದ್ದು, ಬೆಳೆಗಾಗಿ ರೈತ ಸುಮಾರು 5 ಲಕ್ಷ ಖರ್ಚನ್ನು ಮಾಡಿದ್ದಾನೆ. ಇದೀಗ 4 ತಿಂಗಳಾಗಿ ಸಮೃದ್ಧವಾಗಿ ಫಸಲು ಬಂದಿದೆ. ಆದರೆ ಹಣ್ಣಿನ ಒಳಭಾಗದಲ್ಲಿ ಸಂಪೂರ್ಣ ಟೊಳ್ಳಿನಿಂದ ಕೂಡಿದ್ದು ಕಲ್ಲಂಗಡಿ ಮಾರಾಟವಾಗ್ತಾ ಇಲ್ಲ. ಹೀಗಾಗಿ 4 ತಿಂಗಳ ರೈತನ ಶ್ರಮವೆಲ್ಲ ಮಣ್ಣು ಪಾಲಾಗಿದೆ. ವಾಟರ್ ಮಿಲನ್ ಬೆಳೆದಿದ್ದೀನಿ. ಇದು ನನಗೆ ಈಗ ವ್ಯಾಪಾರಸ್ಥರು ಬಂದಿದ್ರು. ಈಗ ನನಗೂ ಗೊತ್ತಿರಲಿಲ್ಲ. ಈಗ ವ್ಯಾಪಾರ ಬಂದು ನಾನು 10 ರೂಪಾಯಿ ಲೆಕ್ಕದಲ್ಲಿ ಬೆಳೆ ಕೊಟ್ಟಿದ್ದೆ, kg 10 ರೂಪಾಯಿ ಲೆಕ್ಕದಲ್ಲಿ. ಬಟ್ ವ್ಯಾಪಾರಸ್ಥರು ಬಂದು ಲಾರಿ ಹಾಕ್ಕೊಂಡು ಬಂದು ಇಲ್ಲಿ ಕಾಯಿ ನೋಡಿ ಎಲ್ಲ ಒಳಗಡೆ ಬುರ್ರೆ ಆಗಿದೆ, ಇದು ಕಂಪ್ನಿ ಇದು ಬಿತ್ತನೆ ಬೀಜ ಕಳಪೆ ಆಗಿದೆ ಅಂತೇಳಿ ಅವರು ನನಗೆ. ಕೇರಳಕ್ಕೆ ಹೊಂದಿಕೊಂಡಿರುವಂಥ ಚಾಮರಾಜನಗರ ಜಿಲ್ಲೆಯ ಗಡಿಭಾಗದಲ್ಲಿ ಹಕ್ಕಿ ಜ್ವರದ ಭೀತಿ ಆವರಿಸಿದೆ. ಕೇರಳದ ಕೊಟ್ಟಾಯಂನಲ್ಲಿ ಕೋಳಿಗಳಿಗೆ ಹಕ್ಕಿ ಜ್ವರ ಕಾಣಿಸಿಕೊಂಡಿರುವಂಥದ್ರಿಂದ ಚಾಮರಾಜನಗರಕ್ಕೂ ಹಕ್ಕಿ ಜ್ವರದ ಆತಂಕ ಶುರುವಾಗಿದೆ. ಈ ಹಿನ್ನೆಲೆಯಲ್ಲಿ ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಇಲಾಖೆ ಅಲರ್ಟ್ ಆಗಿದ್ದು, ಗಡಿಯಲ್ಲಿ ಹದ್ದಿನ ಕಣ್ಣಿಟ್ಟಿದ್ದು ಕಟ್ಟೆಚ್ಚರವನ್ನು ವಹಿಸಿದೆ. ವಿಮಾನದಲ್ಲಿ ಮಹಿಳೆ ಮೇಲೆ ಮೂತ್ರ ವಿಸರ್ಜನೆ ಮಾಡಿದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಂಕರ್ ಮಿಶ್ರಾಗೆ ಏರ್ ಇಂಡಿಯಾ 4 ತಿಂಗಳ ವಿಮಾನಯಾನವನ್ನು ನಿಷೇಧ ಮಾಡಿದೆ. ನವೆಂಬರ್ 26ರಂದು ನ್ಯೂಯಾರ್ಕ್ನಲ್ಲಿ ಏರ್ ಇಂಡಿಯಾ ವಿಮಾನದಲ್ಲಿ ವಯಸ್ಸಾದಂಥ ಮಹಿಳೆಯ ಮೇಲೆ ಮೂತ್ರ ವಿಸರ್ಜನೆ ಮಾಡಿದಂಥ ಶಂಕರ್ ಮಿಶ್ರಾಗೆ ಏರ್ಲೈನ್ಸ್ 4 ತಿಂಗಳ ಕಾಲ ನಿಷೇಧ ಹೇರಿದೆ. ಬ್ರಿಟನ್ ಸಂಸತ್ನಲ್ಲಿ 2002ರ ಗುಜರಾತ್ ಗಲಭೆ ಪ್ರಕರಣ ಸದ್ದು ಮಾಡಿದೆ. ಬಿಬಿಸಿ ಚಾನೆಲ್ ವರದಿ ಆಧರಿಸಿ ಪಾಕ್ ಮೂಲದ ಬ್ರಿಟನ್ ಸಂಸದ ಇಮ್ರಾನ್ ಹುಸೇನ್ ಪ್ರಧಾನಿ ಮೋದಿ ವಿರುದ್ಧ ನಾಲಿಗೆ ಹರಿಬಿಟ್ರು. ಆಗ ಬ್ರಿಟನ್ ಪ್ರಧಾನಿ ರಿಷಿ ಸುನಕ್ ಘಟನೆಯನ್ನ ಖಂಡಿಸ್ತೀವಿ, ಆದರೆ ಪ್ರಧಾನಿ ಮೋದಿ ಹೆಸರನ್ನ ಬಳಸಿದ್ದು ಸರಿಯಲ್ಲ ಅಂತ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಇದು ದೊಡ್ಡ ಚರ್ಚೆ ಆಗ್ತಾ ಇದ್ದಂತೆ ಭಾರತೀಯ ವಿದೇಶಾಂಗ ಇಲಾಖೆ ಬ್ರಿಟನ್ ಸಂಸದನ ಹೇಳಿಕೆಯನ್ನ ತೀವ್ರವಾಗಿ ಖಂಡಿಸಿದೆ. ಮಾಜಿ ಸಂಸದೆ ನಟಿ ರಮ್ಯಾ ನಿರ್ಮಿಸ್ತಾ ಇರುವಂಥ ರಾಜ್ ಬಿ ಶೆಟ್ಟಿ ನಿರ್ದೇಶಿಸ್ತಾ ಇರುವಂಥ ಸ್ವಾತಿ ಮುತ್ತಿನ ಮಳೆಹನಿಯೇ ಚಿತ್ರಕ್ಕೆ ಸಂಕಷ್ಟ ಎದುರಾಗಿದೆ. ಟೈಟಲ್ ಅನ್ನ ಬಳಸಬಾರದು ಅಂತ ಹಿರಿಯ ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು ಕೋರ್ಟ್ನಿಂದ ಸ್ಟೇ ತಂದಿದ್ದಾರೆ. RIL ಅಧ್ಯಕ್ಷ ಮುಖೇಶ್ ಅಂಬಾನಿ ಪುತ್ರ ಅನಂತ್ ಅಂಬಾನಿ ಹಾಗೂ ರಾಧಿಕಾ ಮರ್ಚೆಂಟ್ ಅವರ ನಿಶ್ಚಿತಾರ್ಥ ಅದ್ದೂರಿಯಾಗಿ ನಡೆಯಿತು. ನಿನ್ನೆ ಮುಖೇಶ್ ಅಂಬಾನಿಯವರ ಮುಂಬೈನ ಮನೆ ಆಂಟಿಲಿಯಾದಲ್ಲಿ ಅದ್ದೂರಿ ಕಾರ್ಯಕ್ರಮ ನ್ಯೂಸ್ 18 ಕನ್ನಡ ಸಹಯೋಗದಲ್ಲಿ ಬೆಂಗಳೂರಿನಲ್ಲಿ ಅತಿದೊಡ್ಡ ಫರ್ನಿಚರ್ ಮತ್ತು ಹೋಮ್ ಡೆಕೋರ್ ಎಕ್ಸ್ಪೋ ಶುರುವಾಗ್ತಾ ಇದೆ. ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಇಂದಿನಿಂದ
4 ದಿನಗಳ ಕಾಲ ಈ ಫರ್ನಿಚರ್ ಎಕ್ಸ್ಪೋ ನಡೆಯಲಿದೆ. ಜನವರಿ 23ವರೆಗೂ ಕೂಡ ಫರ್ನಿಚರ್ ಅಂಡ್ ಹೋಮ್ ಡೆಕೋರ್ ಎಕ್ಸ್ಪೋ ನಡೆಯಲಿದೆ. ರಿಪಬ್ಲಿಕ್ ಡೇ ಧಮಾಕ ಸೇಲ್ ಇದಾಗಿದ್ದು ಗ್ರಾಹಕರಿಗೆ ಮೆಗಾ ಎಕ್ಸ್ಚೇಂಜ್ ಆಫರ್ ಸಹ ಇದೆ. ಸೋಫಾ ಡೈನಿಂಗ್ ಸೆಟ್ ಬೆಲೆ ಕೇವಲ 9,999 ರೂಪಾಯಿಯಿಂದ ಆರಂಭವಾಗಲಿದೆ. ಶೇಕಡ 70% ಕಡಿಮೆ ದರದಲ್ಲಿ ಫರ್ನಿಚರ್ ಮಾರಾಟ ಮಾಡಲಾಗ್ತದೆ. ಪ್ಯಾಲೇಸ್ ಗ್ರೌಂಡ್ನ ಗೇಟ್ ನಂಬರ್ 6 ಗ್ರ್ಯಾಂಡ್ ಕ್ಯಾಸಲ್ನಲ್ಲಿ ಈ ಎಕ್ಸ್ಪೋ ನಡೆಯಲಿದೆ. ಇವಿಷ್ಟು ಈ ಕ್ಷಣದವರೆಗಿನ 30 ನಿಮಿಷ 30 ಸುದ್ದಿ. ಮತ್ತಷ್ಟು ಸುದ್ದಿಗಳನ್ನು 8 ಗಂಟೆಯ 3 ಬಿಗ್ ಬ್ರೇಕಿಂಗ್ ನ್ಯೂಸ್ನಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.